ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದೋಸೆ ಹಿಟ್ಟು ಹುಳಿಯಾಗಿದ್ದರೆ ಅದಕ್ಕೆ 1 ಲೀಟರ್ನಷ್ಟು ನೀರು ಹಾಕಿ ಚೆನ್ನಾಗಿ ಕಲಕಿ ಮೇಲಿನ ಹಿಟ್ಟನ್ನು ಬಸಿದುಕೊಂಡು ಕೆಳಗಿನ ಹಿಟ್ಟನ್ನು ಉಪಯೋಗಿಸಬೇಕಾಗುತ್ತೆ. ಇದು ಅಡುಗೆ ಮನೆ ಟಿಪ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮಸಾಲೆ ದೋಸೆ ಮಾಡುವಾಗ ಸ್ವಲ್ಪ ಕಡಲೆಬೇಳೆ ಅಥವಾ ತೊಗರಿಬೇಳೆ ಹಿಟ್ಟನ್ನು ಸೇರಿಸಿ ರುಬ್ಬುವುದರಿಂದ ದೋಸೆಯ ಬಣ್ಣ ಚೆನ್ನಾಗಿ ಬರುತ್ತದೆ. ಮಸಾಲೆ ದೋಸೆ ಗರಿಗರಿಯಾಗಿ ಬರಬೇಕಾದರೆ ದೋಸೆ ಹುಯ್ಯುವ ಮೊದಲು ರುಬ್ಬಿದ ಹಿಟ್ಟಿಗೆ 1 ಹಿಡಿಯಷ್ಟು ಅಕ್ಕಿ ಹಿಟ್ಟು ಬೆರೆಸಬೇಕು. ದೋಸೆಗೆ ಅಕ್ಕಿ ರುಬ್ಬುವಾಗ ಜೊತೆಗೆ ಸ್ವಲ್ಪ ಹೆಸರು ಬೇಳೆಯನ್ನು ಸೇರಿಸಿದರೆ ದೋಸೆ ಮೃದುವಾಗುತ್ತದೆ. ದೋಸೆ ಕಾವಲಿಯನ್ನು ಬಳಪದ ಕಲ್ಲಿನಿಂದ ತಿಕ್ಕಿದರೆ ಕಾವಲಿ ನುಣುಪಾಗಿ ದೋಸೆಯು ಸ್ವಲ್ಪನೂ ಹರಿಯದೆ ಬರುತ್ತದೆ. ಈರುಳ್ಳಿಯನ್ನು ಅಡ್ಡಲಾಗಿ ಕುಯ್ದು ಕಾವಲಿಯ ಮೇಲೆ ಸವರಿ ನಂತರ ದೋಸೆ ಹಾಕಿದರೆ ದೋಸೆ ಕಾವಲಿಗೆ ಅಂಟಿಕೊಳ್ಳದೆ ಗರಿಗರಿಯಾಗಿ ಬರುತ್ತದೆ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪವೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ತುಂಬ ಗಟ್ಟಿಯಾಗಿ ಕಲಿಸಿ ಪೂರಿ ಮಾಡಿದರೆ ಅವು ದಪ್ಪವಾಗಿ ಉಬ್ಬಿ ಗರಿಗರಿಯಾಗಿ ಆಗುತ್ತದೆ. ಪೂರಿಯ ಹಿಟ್ಟನ್ನು ಕಲಿಸುವಾಗ ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆಯನ್ನು ಹಾಕಿ ಕಲಿಸಿದರೆ ಪೂರಿ ಹೆಚ್ಚು ಗರಿಗರಿಯಾಗಿ ಇರುವುದರ ಜೊತೆಗೆ ರುಚಿಯೂ ಕೂಡ ಹೆಚ್ಚಾಗುತ್ತದೆ. ಪೂರಿ ಮೃದುವಾಗಬೇಕಾದರೆ ಮತ್ತು ಹೆಚ್ಚು ರುಚಿ ಇರಬೇಕಾದರೆ ಮೈದಾ ಹಿಟ್ಟಿನ ಜೊತೆಗೆ ಮೊಸರನ್ನು ಕೂಡಿಸಿ ಹಿಟ್ಟನ್ನು ಕಲಿಸಬೇಕು. ಇದರಿಂದ ಪೂರಿ ತುಂಬನೇ ಸ್ಮೂತಾಗಿ ಬರುತ್ತೆ. ನೆಕ್ಸ್ಟು ಚಪಾತಿ ಹಿಟ್ಟು ಕಲಿಸುವಾಗ ನೀರಿನ ಜೊತೆ ಹಾಲು ಸೇರಿಸಿದರೆ ಚಪಾತಿಗಳು ಮೃದುವಾಗಿ ಮತ್ತು ಪುಷ್ಟಿಯಾಗಿ ಆಗುತ್ತದೆ. ಬೆಂದ ರೊಟ್ಟಿಗಳನ್ನು ಮೃದುವಾಗಿಸಬೇಕಾದರೆ ಅವುಗಳನ್ನು ಹತ್ತಿ ಬಟ್ಟೆಯಿಂದ ಸುತ್ತಿ ಡಬ್ಬಿಯಲ್ಲಿ ಇಡಬೇಕು. ಅನ್ನ ಮಾಡುವಾಗ ಪಾತ್ರೆಯ ಒಳಗಿನ ಅಂಚಿನಲ್ಲಿ ಸ್ವಲ್ಪ ಜಿಡ್ಡು ಸವರಿದರೆ ಅನ್ನ ಉಕ್ಕುವುದಿಲ್ಲ. ಅಕ್ಕಿ ಬೆಂದಾಗ ಅನ್ನ 3ರಷ್ಟು ಆಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಂಡು ಅದಕ್ಕೆ ಸರಿಯಾಗುವಂತಹ ಪಾತ್ರೆಯಲ್ಲಿ ಅನ್ನ ಮಾಡಬೇಕು. ಹೊಸ ಅಕ್ಕಿಯಿಂದ ಅನ್ನ ಮಾಡಬೇಕಾದಾಗ ನೀರು ಬಿಸಿಯಾದ ಮೇಲೆ ಅಕ್ಕಿ ಹಾಕಿ 1-2 ಕುದಿ ಬಂದ ಮೇಲೆ ಉರಿಯನ್ನು ಕಡಿಮೆ ಮಾಡಿ ಪಾತ್ರೆ ಬಾಯಿಯನ್ನು ಮುಚ್ಚಿದರೆ ಅನ್ನ ಉದುರು ಉದುರಾಗಿ ಆಗುತ್ತದೆ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅನ್ನ ಮಾಡುವಾಗ 1-2 ಹನಿ ವಿನೆಗರ್ ಹಾಕಿದರೆ ಪಾತ್ರೆ ಕಪ್ಪಾಗುವುದಿಲ್ಲ. ಒಂದು ತುಂಡು ಬ್ರೆಡ್ ಅನ್ನು ಅನ್ನದ ಮೇಲೆ ಇಟ್ಟರೆ ತೇವಾಂಶ ಹೋಗಿರುತ್ತದೆ, ತೇವಾಂಶ ಹೀರಿಕೊಳ್ಳುತ್ತದೆ. ಟೀ ಸೊಪ್ಪಿನೊಂದಿಗೆ ಚಿಟಿಕೆ ಉಪ್ಪು, ಚಿಟಿಕೆ ದಾಲ್ಚಿನ್ನಿ ಮತ್ತು
ಚಿಟಿಕೆ ಏಲಕ್ಕಿ ಸೇರಿಸಿ ಟೀ ಮಾಡಿದರೆ ಒಳ್ಳೆಯ ಸುವಾಸನೆ ಬರುವುದು. ರುಚಿಯೂ ಕೂಡ ಹೆಚ್ಚಾಗುವುದು. ಕಾಫಿ ಮಾಡಿದ ಪಾತ್ರೆಯಲ್ಲಿ ಟೀ ಮಾಡಿದರೆ ಬಹಳ ರುಚಿಕರವಾಗಿರುತ್ತದೆ. ಹಾಗೆ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ತಣ್ಣೀರು ಮತ್ತು ಟೀ ಸೊಪ್ಪು ಹಾಕಿ ಮುಚ್ಚಿ ಬಿಸಿಲಿನಲ್ಲಿ ಹಲವಾರು ಗಂಟೆಗಳ ಕಾಲ ಇಟ್ಟರೆ ಸೊಗಸಾದ ಕೋಲ್ಡ್ ಟೀ ತಯಾರಾಗುತ್ತದೆ. ಪ್ರೆಷರ್ ಕುಕ್ಕರಲ್ಲಿ ಇಡ್ಲಿಗಳನ್ನು ಬೇಯಿಸುವಾಗ ಒಂದು ಬಟ್ಟಲನ್ನು ಬೋರಲು ಹಾಕುವುದರಿಂದ ಇಡ್ಲಿಗಳು ಮೆತ್ತಗೆ ಹಾಗೂ ಇಡ್ಲಿ ಪಾತ್ರೆಯಲ್ಲಿ ಮಾಡಿದಂತೆ ಉಬ್ಬುತ್ತದೆ. ಇಡ್ಲಿಯನ್ನು ಅಡ್ಡವಾಗಿ ಕುಯ್ದು ಮಧ್ಯದಲ್ಲಿ ಪಲ್ಯ, ಚಟ್ನಿ ಪುಡಿ, ಜಾಮ್ ಅಥವಾ ಬೆಣ್ಣೆಗಳನ್ನು ಇಟ್ಟು ಸ್ಯಾಂಡ್ವಿಚ್ ತರಹ ಕೂಡ ಮಾಡಿ ಉಪಯೋಗಿಸಬಹುದು. ದೋಸೆ ಮಾಡುವಾಗ ಉದ್ದಿನಬೇಳೆ ಬದಲಾಗಿ ಕಡಲೆಪುರಿಯನ್ನು ಕೂಡ ಉಪಯೋಗಿಸಬಹುದು. ದೋಸೆ ಹಂಚಿಗೆ ದೋಸೆ ಕಚ್ಚಿಕೊಳ್ಳುತ್ತಿದ್ದರೆ ವ್ಯಾಕ್ಸ್ ಪೇಪರ್ನಿಂದ ಉಜ್ಜಬೇಕು. ತಣ್ಣಗಿರುವ ಅನ್ನವನ್ನು ಬಿಸಿ ಮಾಡಲು ಕುದಿಯುವ ನೀರಿನ ದೊಡ್ಡ ಪಾತ್ರೆಯಲ್ಲಿ ಅಥವಾ ಚಿಕ್ಕ ಪಾತ್ರೆಯನ್ನು ಇಟ್ಟು ಅನ್ನ ಬಿಸಿಯಾಗುವವರೆಗೂ ಸೌಟಿನಿಂದ ಅನ್ನವನ್ನು ಮಗುಚುತ್ತಿರಬೇಕು. ಗೋಡಂಬಿ ಮತ್ತು ಬಾದಾಮಿಯನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡುವಾಗ ಸ್ವಲ್ಪ ಸಕ್ಕರೆ ಸೇರಿಸಿದರೆ ನುಣ್ಣಗೆ ಪುಡಿ ಆಗುತ್ತದೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಯಾವುದೇ ಅಭಿಪ್ರಾಯಗಳು ಇದ್ರೂ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ಒಂದು ವಿಡಿಯೋಗೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು.